ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವೊಂದು ಬೈಕನ್ನು ರಿವ್ಯೂ ಮಾಡುವಂತ ಹೊರಟಿದ್ದೇನೆ. ಹಾಗೆ ರಿವ್ಯೂ ಮಾಡಲಿಕ್ಕೆ ಈಗ ಬೈಕನ ಅವಸ್ಥೆ ನೋಡಿ. ಈಗ ಫುಲ್ ನಿಲ್ಸಿದಲ್ಲಿ ಧೂಳು ಹಿಡಿದು ಹೋಗಿದೆ. ಒಮ್ಮೆ ವಾಶ್ ಮಾಡಿ ಮತ್ತೆ ರಿವ್ಯೂ ಮಾಡಲಿಕ್ಕೆ ಹೋಗುವ. ಫಸ್ಟ್ ಗಾಡಿ ವಾಶ್ ಮಾಡುವ. ಗೈಸ್, ಗಾಡಿ ಸ್ಟಾರ್ಟ್ ಆಗ್ತದೋ ಇಲ್ವೋ ಅಂತ ಒಮ್ಮೆ ನೋಡ್ಬೇಕಷ್ಟೇ. ಹಾಗೆ ಚೂರು ಈಚೆ ತಗೊಂಡು, ಇದಕ್ಕೆ ಸೆಲ್ಫ್ ಇಲ್ಲ. 2005 ಮಾಡಲ್ CT100. ಇದನ್ನು ಸೆಲ್ಫ್ ಇಲ್ಲ, ಇದಕ್ಕೆ ಸೆಲ್ಫ್ ಬರೋದಿಲ್ಲ. ಇಲ್ಲಿ ನೋಡಿ, ಸೆಲ್ಫ್ ಇಲ್ಲ. ಹಾಗೆ ಕಿಕ್ಕಲ್ಲಿ ಸ್ಟಾರ್ಟ್ ಮಾಡಬೇಕಷ್ಟೇ. ಸ್ವಲ್ಪ ಈಚೆ ಇಟ್ಕೊಂಡು ಸ್ಟಾರ್ಟ್ ಮಾಡಲಿಕ್ಕೆ ಟ್ರೈ ಮಾಡುವ. ಗೈಸ್, ಈಗ ಈಚೆ ಬೈಕನ್ನು ಈಚೆ ಇಟ್ಟಿದ್ದೇನೆ. ಈಗ ಸ್ಟಾರ್ಟ್ ಮಾಡಲಿಕ್ಕೆ ನೋಡುವ. ಕೀ, ಇಂಡಿಕೇಟರ್ ಆನ್ ಆಯಿತು, ಇದರ ಸ್ವಿಚ್ಚು. ಹಾಗೆ ಇದನ್ನು ನ್ಯೂಟ್ರಲ್ ಮಾಡಬೇಕೀಗ. ಸ್ವಲ್ಪ ವೀಲು ಫುಲ್ ಬ್ಯಾಕ್ ನ್ಯೂಟ್ರಲ್. ನ್ಯೂಟ್ರಲ್ ಆಯ್ತು ನೋಡಿ. ಕಿಕ್ಕಲ್ಲಿ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ತೆಗಿತಾ ಉಂಟು. ಚಾಕ್ ಹಿಡಿಬೇಕು. ಎಸ್, ಸ್ಟಾರ್ಟ್ ಆಯಿತು. ಆಫ್ ಆಯಿತು. ಏನು ವಾಶ್ ಮಾಡಲಿಕ್ಕೆ ಹೋಗುವ. ವಾಶ್ ಮಾಡುವ. ಗೈಸ್, ಗಾಡಿ ಎಲ್ಲ ವಾಶ್ ಆಗಿದೆ. ನೀವು ನೋಡ್ತಿರ್ಬೋದು, ಫುಲ್ಲು ಕ್ಲೀನಾಗಿ ತೊಳೆದಿದ್ದೇನೆ. ನೋಡಿ ಹೇಗುಂಟು, ಕಮೆಂಟ್ ಮಾಡಿ ಗಾಡಿ ಹೇಗುಂಟು ಅಂತ. ಇದು ಬಜಾಜ್ CT100 2005 ಮಾಡೆಲ್. 5 ಮಾಡಲನ್ನು ರೀಸ್ಟೋರ್ ಮಾಡಿ ಈಗ ಬಂದಿರುವಂಥದ್ದು. ಪುತ್ತೂರಿನ ಸುಪ್ರೀಂ ಬಜಾಜ್ ಶೋರೂಮ್ನವರು ನಮಗೆ ರೀಸ್ಟೋರ್ ಮಾಡಿ ಕೊಟ್ಟಿದ್ದಾರೆ. ಇದರ ಟೋಟಲ್ ರಿಜಿಸ್ಟೋರೇಷನ್ ಅದ ಖರ್ಚು ಅಂತ ಹೇಳಿದರೆ 40,700 ರೂಪಾಯಿ ಆಗಿದೆ. ಟೋಟಲ್ ಎಲ್ಲ ಅಂದರೆ ಎಲ್ಲ ಸೇರಿ, ಪೈಂಟ್ ಎಲ್ಲ ಕಾಸ್ಟ್ ಸೇರಿ 40,700 ರೂಪಾಯಿ. ಹಾಗೆ ಕಾಸ್ಟ್ಲಿ ಆಯಿತು ಸ್ವಲ್ಪ, ಆದರೂ ಸಹ ವರ್ಕ್ ಒಂದು ಕ್ಲೀನಾಗಿ ಮಾಡಿದ್ದಾರೆ. ಇದರ ಈ ಸೈಲೆನ್ಸರ್ ನೋಡ್ತಿರ್ಬೋದು ನೀವು, ಕ್ರೋಮಿಯಂ ಸೈಲೆನ್ಸರ್. ಇದು ಆ್ಯಕ್ಚುಲಿ ಸಿಗೋದಿಲ್ಲ ಎಲ್ಲ ಕಡೆ. ಹೇಗೋ ಇಲ್ಲಿಂದನೂ ತರಿಸಿ ಹಾಕಿದ್ದು. ಅದರ ಸೈಲೆನ್ಸರ್ ಕಾಸ್ಟೇ ಸುಮಾರು 6,500 ರೂಪಾಯಿ ಆಗಿದೆ. ಮತ್ತು ಈ ಗಾಡಿಯಲ್ಲಿ ಇದು ಸೀಟ್ ಕವರ್, ಮಿರರ್, ಇಂಡಿಕೇಟರ್, ಅದು 3 ಬಿಟ್ಟು ಎಲ್ಲ ಒರಿಜಿನಲ್ ಬಜಾಜ್ ಕಂಪೆನಿಯ. ಇದು ಒರಿಜಿನಲ್ ಜೆನ್ಯೂನ್ ಪಾರ್ಟ್ಸೇ ಹಾಕಿರೋದೆಲ್ಲ. ಹಾಗಾಗಿ ಅದರ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗಿದೆ, ರಿಸ್ಟೋರೇಷನ್ ಕಾಸ್ಟ್. ಎಲ್ಲ ಒಳ್ಳೆ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಶೋರೂಮ್ ಅವರು. ಗೈಸ್, ಇದರ ಇಂಜಿನ್ ಸ್ಪೆಸಿಫಿಕೇಶನ್ 99.27 cc 4 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಆಗಿರ್ತದೆ, ಸಿಂಗಲ್ ಸಿಲಿಂಡರ್. ನೆಕ್ಸ್ಟ್ ಇದು 7,500 RPM ಅಲ್ಲಿ 8.10 bhp ಪ್ರೊಡ್ಯೂಸ್ ಮಾಡ್ತದೆ. ಮತ್ತು 4,500 RPM ಅಲ್ಲಿ 8.05 Nm ಟಾರ್ಕ್ ಪ್ರೊಡ್ಯೂಸ್ ಮಾಡ್ತದೆ. ಹಾಗೆ ಇದರ 2005 ಇದರ ಪ್ರೈಸಿಂಗ್ ಬಂದ್ಬಿಟ್ಟು 46,000 ಆಗಿತ್ತು ಇದರ ಪ್ರೈಸು. ಆ್ಯಕ್ಚುಲಿ ಇದು ಸಿಂಗಲ್ ಓನರ್ ಗಾಡಿ, ಒಬ್ಬರೇ ಓನರು. ಹಾಗಾಗಿ ಇಂಜಿನ್ ಇನ್ನೂ ಓಪನ್ ಮಾಡಿಲ್ಲ, ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ಗೊತ್ತಿಲ್ಲ. ಅದು ಯಾಕಂತ ಕೇಳಿದರೆ ಇದರ ಸ್ಪೀಡೋಮೀಟ್ರ್ ಚೇಂಜ್ ಮಾಡಲಿಲ್ಲ, ಅದು 000 ಅಲ್ಲೇ ಉಂಟು, ಎಂಥದೋ ಮಿಸ್ಟೇಕ್. ಅದರ ಮತ್ತು ಒರಿಜಿನಲ್ ಸ್ಪೀಡೋಮೀಟ್ರ್ ಸಿಗೋದಿಲ್ಲ ಅಷ್ಟು ಈಸಿಯಾಗಿ. ಸಿಕ್ಕಿದರೆ ಹಾಕಬೇಕು. ಹಾಗಾಗಿ ಇಂಜಿನ್ ಇನ್ನೂ ಓಪನ್ ಮಾಡಲಿಲ್ಲ. ತುಂಬ ಓಡಿರ್ಬೋದು, ಅಂದರೆ 20 ವರ್ಷ ಆಯ್ತಲ್ಲ, 25 ಅಲ್ಲ, ಸಾರಿ 20 ವರ್ಷ ಆಯಿತು. ತುಂಬ ಓಡಿರ್ಬೋದು ಗಾಡಿ. ಹಾಗೆ ಇನ್ನೂ ಸಹ ಇದರ ಇಂಜಿನ್ ಯಾವುದು ಓಪನ್ ಆಗಲಿಲ್ಲ. ಎಲ್ಲ ಒಳ್ಳೆ ಕಂಡೀಷನ್ ಉಂಟು ಈಗ ಕೂಡ.
ಮತ್ತು ಇಂಜಿನ್ ಮೊನ್ನೆ ರೀಸ್ಟೋರ್ ಮಾಡುವಾಗಲೂ ಅವರು ಇಂಜಿನ್ ಅಂತ ಬಿಚ್ಚಲಿಲ್ಲ. ಸ್ಟಾರ್ಟಿಂಗ್ ರನ್ನಿಂಗ್ ಕಂಡೀಷನಲ್ಲಿ ಇತ್ತು ಗಾಡಿ, ಬಟ್ ಬೇರೆ ಎಲ್ಲ ರಸ್ಟಿಂಗ್ ಅದು ಇದು ಇದ್ದ ಕಾರಣ ಇದು ಮಾಡಿದ್ದು. ಗೈಸ್ ಇದರ ಫ್ರಂಟ್ ಸಸ್ಪೆನ್ಷನ್ ಬಂದ್ಬಿಟ್ಟು ಹೈಡ್ರೋಲಿಕ್ ಟೆಲಿಸ್ಕೋಪಿಂಗ್ ಸಸ್ಪೆನ್ಷನ್. ಫ್ರಂಟಲ್ಲಿ ಸಸ್ಪೆನ್ಷನ್ ಬಂದ್ಬಿಟ್ಟು ಆರ್ಮಿದ್ ಹೈಡ್ರೋಲಿಕ್ ಕೋಆಕ್ಸಲ್ ಹೈಡ್ರೋಲಿಕ್ ಸಸ್ಪೆನ್ಷನ್. ಇದರಲ್ಲಿ 2 ಸ್ಪ್ರಿಂಗ್ ಬರ್ತದೆ, ನಾವು ನೋಡ್ತಾ ಇರ್ಬೋದು, 2 ಸ್ಪ್ರಿಂಗ್ ಉಂಟು ಇದರಲ್ಲಿ. ಇದು ಆ್ಯಕ್ಚುಲಿ ಪ್ಲ್ಯಾಟಿನ ಮತ್ತು CT100 ಮಾತ್ರ ಬರೋದು ಹಾಗೆ. ಮತ್ತು 4 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ವಿತ್ ವೆಟ್ ಕ್ಲಚ್, ವೆಟ್ ಮಲ್ಟಿ ಕ್ಲಚ್ ಪ್ಲೇಟ್. ಮತ್ತು ಇದರ ಇಂಡಿಕೇಟ್ರ್ ಒಂದು ನಾವು ಇದರದ್ದು RX ಇದು ಇಂಡಿಕೇಟ್ರ್ ಹಾಕಿದೆ, ಒಂದು ವಿಂಟೇಜ್ ಲುಕ್ ಇರಲಿ ಅಂತೇಳಿ RX ಇದು ಇಂಡಿಕೇಟ್ರ್ ಒಳ್ಳೆ ಸ್ಟೈಲು ಕಾಣ್ತದೆ ಅಂತ. ಮತ್ತು ಈ CT100 ಬರುವಂಥದ್ದು ಅಷ್ಟು ಚೆಂದ ಇಲ್ಲ. ಮತ್ತು ಇದರ ಮಿರರ್ ಸಹ ಅದೇ RX ಇದೆ ಮಿರರ್ ಹಾಕಿದೆ. ಇದು ಮಿರರ್, ಇಂಡಿಕೇಟ್ರ್ ಮತ್ತು ಸೀಟ್ ಕವರ್ ಬಿಟ್ಟು ಎಲ್ಲ ಒರಿಜಿನಾಲಿಟಿ ಉಂಟು ಗಾಡಿ. ಹಾಗೆ ಫ್ರಂಟ್ ಮತ್ತು ಬ್ಯಾಕ್ ಡ್ರಮ್ ಬ್ರೇಕ್ ಹಾಗೆ. ಮತ್ತು ಇದರ ರಿಫ್ಲೆಕ್ಟ್ರ್ ಒಂದು ಸಿಗಲಿಲ್ಲ ನಮಗೆ, ಹಾಗೆ ಅದು ಪೇಂಟ್ ಮಾಡೋ ಪೇಂಟ್ ಎಲ್ಲ ಆಗಿದೆ. ರಿಫ್ಲೆಕ್ಟ್ರ್ ಒಂದು ಸಿಗಲಿಲ್ಲ, ಹಾಗೆ ಹಾಕಲಿಲ್ಲ. ಮತ್ತು ಇದರಲ್ಲಿ ಡಿಸಡ್ವಾಂಟೇಜ್ ಅಂತ ಹೇಳಿದರೆ ಇಲ್ಲಿ ಫ್ಯೂಲ್ ಮೀಟ್ರ್ ಬರೋದಿಲ್ಲ, ನಮಗೆ ಫ್ಯೂಲ್ ಎಷ್ಟಿದೆ ಅಂತ ಗೊತ್ತಾಗೋದಿಲ್ಲ. ಹಾಗೆ ಅದೊಂದು ಡಿಸ್ಅಡ್ವಾಂಟೇಜ್. ಬಜಾಜ್ ಅವರು ಆ್ಯಕ್ಚುಲಿ ಕೊಡಬೇಕಿತ್ತು ಆ ಟೈಮಲ್ಲಿ, ಬೇರೆ ಗಾಡಿಗಳಿಗಿತ್ತು, ಆದರೆ ಇದಕ್ಕಿಲ್ಲ. ಹಾಗೆ ಇದರೊಮ್ಮೆ ಸ್ಟಾರ್ಟಿಂಗ್ ಸೌಂಡು ತೋರಿಸ್ತೇನೆ ನಿಮಗೆ ಹೇಗುಂಟು ಅಂತ. ಕೀ ಆನ್ ಮಾಡೋದು, ನ್ಯೂಟ್ರಲ್ ಉಂಟು. ಇದು ಒಂದೇ ಕಿಕ್ಕಿ ಸ್ಟಾರ್ಟ್ ನೋಡಿ. ನೋಡಿ ಈಗ ಕೂಡ ಪವರ್ 20 ವರ್ಷ ಆಯಿತು ಗಾಡಿಗೆ. ಹಾಗೆ ಇದಿಷ್ಟು ನಮ್ಮ ಇದರ ಬೈಕಿನ ಬಗ್ಗೆ. ಇದು ಆ್ಯಕ್ಚುಲಿ ಆ ಟೈಮಲ್ಲಿ ಒಂದು ಮೈಲೇಜ್ ಕಿಂಗ್ ಅಂತಲೇ ಹೇಳ್ಬೋದು. ಸಾಧಾರಣ 90ರಿಂದ 104ವರೆಗೆ ಮೈಲೇಜ್ ಇತ್ತಂತೆ. ಇವರು ಓನರ್ ತಗೊಳ್ಳುವಾಗ ಅವರಿಗೆ ಚೆಕ್ ಮಾಡುವಾಗ 105 ಮೈಲೇಜ್ ಇತ್ತಂತೆ ಹೊಸ ಗಾಡಿ ತಗೊಳ್ಳುವಾಗ. ಈಗಲೂ ಇದೆ, ಒಂದು 70-80 ಈಗಲೂ ಈ ಬೈಕಲ್ಲಿ ಮೈಲೇಜ್ ಇದೆ. ಆ್ಯಕ್ಚುಲಿ ನಾನೇ ನೋಡಿದ್ದೇನೆ ಹಾಗೆ. ಓಕೆ ಗಾಯ್ಸ್, ಇದಿಷ್ಟು ನಮ್ಮ CT100ನ ಬಗ್ಗೆ. ನಿಮಗೆ ಹೇಗೆ ಅನಿಸ್ತು ಗಾಡಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇನ್ನೊಂದು ವಿಡಿಯೋದಲ್ಲಿ ಕಾಣುವ, ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್.